ಜನತಾ ಪಾರ್ಟಿಯಿಂದ ದಾವಣಗೆರೆಯಿಂದ ದಾಸಕೇರಿ ಸೀನಪ್ಪ ಕರೆಯಪ್ಪನವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಯಿಂದ ಕೂಡ ಚರಂತಿ ಮಠ್ ಅವರು ಕೂಡ ನಮ್ಮ ಪಾರ್ಟಿಯಿಂದ ಘೋಷಣೆ ಮಾಡೋಂಥ ಕೆಲಸ ಆಗಿದೆ. ಈ ಬಾಗಲಕೋಟು ಏನು ಇವತ್ತು ನಾನು ಮತ್ತು ಪ್ರಹ್ಲಾದ್ ಜೋಶಿಯವರು, ನಂತರ ಗೋವಿಂದ ಕಾರಜೋಳ ಅವರು, ವಿಜೇಂದ್ರ ಅವರು, ಸಾಕಷ್ಟು ಹಿರಿಯ ನಾಯಕರು, ಗದ್ದಿಗೌಡರು, ಆ ಭಾಗದಲ್ಲಿ ಭಾಳಷ್ಟು ಮಂದಿ ಎಲ್ಲ ಹಿರಿಯ ನಾಯಕರು ಎಲ್ಲರೂ ಸೇರಿ ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದರು. ಬಹುಶಃ ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲೆಯಲ್ಲಿ, ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಇದ್ದಂತೆ. ಯಾಕಂದರೆ ಈ ಸಾರಿ ಭಾರತೀಯ ಜನತಾ ಪಾರ್ಟಿಗೆ ಏನು ಬಾಗಲಕೋಟೆಯಲ್ಲಿ ಭಗವಧ್ವಜ ಏನು ಹಾರಾಡಬೇಕಾಯ್ತು, ಖಂಡಿತವಾಗಿ 100% ಭಗವಧ್ವಜ ಹಾರಾಡುವಂಥ ಕೆಲಸ ಆಗುತ್ತೆ. ಹಂಗಾಗಿ ಇವತ್ತು ಒಂದು ಕಡೆ ಸರ್ಕಾರ ಅನ್ನೋಂಥದ್ದು ಹತ್ತತ್ರ 2.5 ವರ್ಷಗಳ ಕಾಲ ಆಗಿದೆ. 2.5 ವರ್ಷಗಳಲ್ಲಿ ಸರ್ಕಾರದ ಕಾರ್ಯಗಳು ನೋಡಿದಂಥ ಟೈಮಲ್ಲಿ ಒಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ. ದಿನನಿತ್ಯ ವಸ್ತುಗಳು ಸುಮಾರು 50ಕ್ಕೂ ಹೆಚ್ಚಿನ ಪದಾರ್ಥಗಳು ಎಲ್ಲ ಕೂಡ ಜಾಸ್ತಿ ಆಗಿದಾವೆ. ಇವತ್ತು ಅದರ ಜಾಸ್ತಿ ಆಗೋ ಜೊತೆಲಿ ಯಾರನ್ನ ಸತ್ತರೆ ಮರಣ ಹೊಂದಿದ್ದಂಥವ್ರು ಕೂಡ ಇವತ್ತು ಅದನ್ನು ಕೂಡ ಈ ಉಣಿಕುವಂಥ ವಿಚಾರದಲ್ಲಿ ಕೂಡ ಬೆಲೆ ಏರಿಕೆಯನ್ನು ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ಇವೆಲ್ಲ ಕೂಡ ಕಾಂಗ್ರೆಸ್ನ ಇವತ್ತು 2.5 ವರ್ಷದಲ್ಲಿ ಮಾಡಿದಂಥ ಅವ್ರ ಸಾಧನೆ ಆಗಿದೆ. ಹಂಗಾಗಿ ಇವತ್ತು ನಮ್ಮೆಲ್ಲರೂ ಕೂಡ ಇವತ್ತು ಒಂದು ಕಡೆ ಅವರ ಅಧಿಕಾರ ಸಲುವಾಗಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು, ಒಂದು ಕಡೆ ಸಿದ್ದರಾಮಯ್ಯರು ಕೂಡ ಪೈಪೋಟಿಯನ್ನು ಬಿದ್ದು ಇಬ್ಬರು ಮಧ್ಯದ ಜಗಳದಲ್ಲಿ ಇವತ್ತು ಸರ್ಕಾರ ಇವತ್ತು ಇಡೀ ರಾಜ್ಯದ ಜನರು ಬಡವಾಗಂತ ಕೆಲಸ ಆಗ್ತಾ ಇದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ಅವರ AICC ಅಧ್ಯಕ್ಷರಾಗಿದ್ದರೆ ಕೂಡ ಯಾವುದೇ ವಿಚಾರವನ್ನು ಮಾತಾಡಲಿ ಅವರು ನಾನು ಏನಿದ್ರು ಹೈಕಮಾಂಡ್ ಮಾತಾಡ್ತೀನೋ ಹೇಳೋದು ಅದೆಲ್ಲ ನೋಡ್ತಾ ಇದ್ರೆ ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ನಡೀತಲ್ಲ. ಸರ್ಕಾರದಲ್ಲಿದ್ದಂಥ ಜನರು ಕೂಡ, ಅಧಿಕಾರಿಗಳು ಕೂಡ ಮಾತು ಕೇಳ್ತಾ ಇಲ್ಲ ಅನ್ನೋ ವಿಚಾರಗಳನ್ನು ಕೂಡ ನೋಡಿಕೊಂಡು ಖಂಡಿತವಾಗಿ ವಿಶ್ವಾಸಿಸಿದ ನನಗೆ 2 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಆಗುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಕೂಡ ನಮ್ಮಲ್ಲಿ ಇದೆ. ಹಂಗಾಗಿ ನಾವು ಇನ್ನು ನಾಮಿನೇಷನ್ ಮುಗಿದ ನಂತರ ಇನ್ನು ಪುನಃ ನಾನು ಏನು ಈ ಬಾಗಲಕೋಟದಲ್ಲಿ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಎಲ್ಲ ವಿಚಾರದಲ್ಲಿ ನಾನು ಸಕ್ರಿಯವಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಕೆಲಸ ಕೂಡ ಮಾಡ್ತೀನಿ. ಹಾಗಾಗಿ ನಾನು ಇವತ್ತು ಬಾಗಲಕೋಟೆ ಹೋಗೋಂಥ ಟೈಮಲ್ಲಿ ಮಸ್ಕಿಯ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕನ್ನಳ್ಳಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಅಜ್ಜೋರು ನಾನು ಮೊನ್ನೆ ಈ ಕಡೆ ಕಾರ್ತಿಗೆ ಬಂದಂಥ ಟೈಮಲ್ಲಿ, ಕಾರ್ತಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂಥ ಟೈಮಲ್ಲಿ ಅಜ್ಜೋರು ಬಂದಿದ್ದರು. ಹೋಗುವಂಥ ಟೈಮಲ್ಲಿ ಮಸ್ಕಿ ಮೇಲೆ ಆದು ಹೋಗುವಂಥ ಟೈಮಲ್ಲಿ ನಾನು ಮತ್ತೆ ಪುನಃ ನಾನು ಬಂದು ನಿಮ್ಮ ಆಶೀರ್ವಾದನ ಪಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರವಾಗಿ ಇವತ್ತು ಕಳಸಾರೋಹಣದಲ್ಲಿ ಕಾರ್ಯಕ್ರಮ ಭಾಗವಹಿಸಿ ಮತ್ತೆ ಮುಂದಕ್ಕೆ ಹೋಗುವಂಥ ಕೆಲಸ ಕೂಡ ನಾನು ಮಾಡ್ತೇನೆ. ಪ್ರಶ್ನೆ, ನೀವು ಮಸ್ಕಿ ಕ್ಷೇತ್ರಕ್ಕೆ ನಿಲ್ಲಿಸ್ತೀರಂತ ಭಾಳ ಸುದ್ದಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹತ್ತತ್ರ ನಮಗೆ 120ಕ್ಕೂ ಹೆಚ್ಚು ಸ್ಥಾನಗಳು ಬರಬೇಕು ಅನ್ನೋಂಥ ಕಾರಣದಿಂದ ನಾನು ವಿಶೇಷವಾಗಿ ಮಧ್ಯ ಕರ್ನಾಟಕ ಅಂದರೆ ದಾವಣಗೆರೆ, ಚಿತ್ರದುರ್ಗ ಆದಿ ಹಿಡ್ಕೊಂಡು, ಚಿತ್ರದುರ್ಗ ಜಿಲ್ಲೆ ಆದಿ ಹಿಡ್ಕೊಂಡು ಕಲ್ಯಾಣ ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ ಕೂಡ ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಪಕ್ಷ ಸಂಘಟನೆ ಮಾಡೋಂಥ ಟೈಮಲ್ಲಿ ಒಂದು ಕಡೆ ನಮ್ಮೆಲ್ಲರೂ ಉದ್ದೇಶ ಇಷ್ಟೇ, ಈ ಭಾಗದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ತರಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ 2008 ಮತ್ತು 2013 ನೋಡಿದಂಥ ಟೈಮಲ್ಲಿ ಕೂಡ ಹತ್ತತ್ರ ನಮಗೆ ಅವತ್ತು ಸಂಖ್ಯೆ 20ಕ್ಕೂ ಹೆಚ್ಚು ಸ್ಥಾನಗಳು ಗೆದ್ದಿದ್ವಿ. ಆಮೇಲೆ ಪುನಃ ಕ್ರಮೇಣ ಹಂತವಾಗಿ ಈ ಭಾಗದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ, ಸರ್ಕಾರ ಕೂಡ ಬರಲಿಕ್ಕೆ ಆಗಲಿಲ್ಲ. ಮೊನ್ನೆ 18ರಲ್ಲಿ ಕೂಡ 104 ಸ್ಥಾನ ಬಂದಂಥ ಟೈಮಲ್ಲಿ ಕೂಡ ಈ ಭಾಗದಲ್ಲಿ ಇವತ್ತು ಜಾಸ್ತಿ ಕೂಡ ಗೆಲ್ಲಲಿಕ್ಕೆ ಆಗಲಿಲ್ಲ. ಹಂಗಾಗಿ ಇವತ್ತು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೂಡ 24 ಲೋಕಸಭೆ ಚುನಾವಣೆ, 23, 24 ಲೋಕಸಭೆ ಚುನಾವಣೆ, 28 ಮೊನ್ನೆ 2020 ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಹೈದರಾಬಾದ್ ಕರ್ನಾಟಕ, ಕ್ಲೀನ್ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ಲೋಕಸಭೆಯಲ್ಲಿ ಕೂಡ ಇನ್ಕ್ಲೂಡಿಂಗ್ ಬಳ್ಳಾರಿ ಸೇರಿಕೊಂಡು, ಕೊಪ್ಪಳ ಸೇರಿಕೊಂಡು ಎಲ್ಲ ಕೂಡ ಸೋಲನಾಗಂಥ ಕೆಲಸ ಆಗಿದೆ. ಅದು ಪಾರ್ಟಿ ಜವಾಬ್ದಾರಿ ಕೊಟ್ಟಿದೆ. ರಾಮ್ಲೋರೆ ಎಂಥ ಪರಿಸ್ಥಿತಿ ಈ ಭಾಗದಲ್ಲಿ ನೀವು ಗಟ್ಟಿಯಾಗಿ ಪಾರ್ಟಿ ಸಂಘಟನೆ ಮಾಡಬೇಕು ಅನ್ನೋಂಥ ಕಾರಣದಿಂದ ನಾವು ಇವತ್ತು ಪಾರ್ಟಿ ಸಂಘಟನೆ ಮಾಡ್ತಾ ಇದ್ದಲ್ಲಿ ಎಲ್ಲೋ ನಿಲ್ಲಬೇಕು ಮಾಡಬೇಕು ಅನ್ನೋಂಥದ್ದು ಏನಿಲ್ಲ.
ಪಾರ್ಟಿ ಇವತ್ತು ಯಾವುದೇ ವಿಚಾರವನ್ನು ತಗೊಂಡಂಥ ಟೈಮಲ್ಲಿ ಒಂದು ಹೈಕಮಾಂಡ್ ಅನ್ನಂತಂದಿದೆ. ಹೈಕಮಾಂಡ್ ಒಂದು ತೀರ್ಮಾನವನ್ನು ತಗೊಳ್ತದೆ ಯಾವ ಕ್ಷೇತ್ರದಲ್ಲಿ ಯಾರನ್ನು. ನಮ್ದೇನು ಉದ್ದೇಶ ಏನಂದರೆ ಸಂಘಟನೆ ಮಾಡಬೇಕು, ಪಾರ್ಟಿ ಈ ಭಾಗದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಕಳಿಸ್ಬೇಕು ಅನ್ನೋಂಥ ಕಾರಣದಿಂದ ವಾತಾವರಣ ಭಾಳ ಚಲೋ ಇದೆ. 28ಕ್ಕೆ ವಾತಾವರಣ ನೋಡ್ತಾ ಇದ್ರಿ. ಈಗ ನಾನು BJP ಸರ್ಕಾರ ಬರ್ಬೋದು ಅನ್ನೋಂಥ ವಿಶ್ವಾಸವನ್ನು ಕೂಡ ಜನರೆಲ್ಲ ಕೂಡ ವ್ಯಕ್ತಪಡಿಸ್ತಾ ಇರೋ ಕಾರಣ ನಾವು ಪುನಃ ಇದನ್ನು ಸಂಘಟನೆ ಮಾಡೋಂಥ ಕೆಲಸ ಕೂಡ ಮಾಡ್ತೇವೆ. ಬಹುಶಃ ನನಗೆ ನಮ್ಮ ಪ್ರತಾಪ್ ಗೌಡರು ಅವರು ಮೊದಲನೇ ಬಾರಿ MLA ಆಗಿರೋದು 2008ರಲ್ಲಿ. 2008ರಲ್ಲಿ ಅವರು MLA ಆಗೋಕ್ಕಿಂತ ಆ ಸಂದರ್ಭದಲ್ಲಿ ಅವತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದಕ್ಕೆ ಮುಂಚೆಯಿಂದ ಕೂಡ ನನಗೆ ಆದಂಥ ಒಂದು ಬೆಂಬಲವನ್ನು ಕೂಡ ಸಾಕಷ್ಟು ಮಂದಿ ಯುವಕರೆಲ್ಲರೂ ಕೂಡ, ಸಾಕಷ್ಟು ಮಂದಿ ಹಿರಿಯರೆಲ್ಲರೂ ಕೂಡ ನನಗೆ ಒಂದು ರೀತಿ ರಾಮ್ಲೂರ್ ಅಂದ ತಕ್ಷಣ ಮುಂಚೆಯಿಂದ ಕೂಡ ಅಭಿಮಾನವನ್ನು ಇಟ್ಕೊಂಡ್ಬಂದಿದ್ವಿ. ನಂತರ ರಾಜಕೀಯ ಕಾಲ ಬದಲಾವಣೆ ವಿಚಾರಗಳು ಬಂದಂಥ ಟೈಮಲ್ಲಿ ಅವತ್ತು BJP ಹತ್ರ ನಾನು ಹೊರಗಡೆ ಹೋಗಬೇಕಾದಂಥ ಪರಿಸ್ಥಿತಿಯಲ್ಲಿ, ನಾನು ಯಡಿಯೂರಪ್ಪರು ಹೊರಗಡೆ ಹೋಗಬೇಕಾದಂಥ ಪರಿಸ್ಥಿತಿಯಲ್ಲಿ ಅವತ್ತು ನಮ್ಮ BSR ಕೂಡ ಪಾರ್ಟಿಯಲ್ಲಿ ಸ್ಪರ್ಧೆ ಕೂಡ ಮಾಡಿತ್ತು. ನಮ್ಮ ಶೇಖಣ್ಣವ್ರು ಅಂತೇಳಿ ಅಲ್ಲಿ ಸ್ಪರ್ಧೆ ಮಾಡಿದ್ರು. ಆಗಿನ ಸಂದರ್ಭದಲ್ಲಿ ಹತ್ತತ್ರ ನನಗೆ ಗೊತ್ತಿರೋ ರೈಟೋ ರಾಂಗೋ ಗೊತ್ತಿಲ್ಲ, ಅಲ್ಲಿ ಒಂದು 30,000 ಓಟ್ಗಳು ತಗೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಅಂದರೆ ಮುಂಚಿಂದ ಈ ಭಾಗದಲ್ಲಿ ಇವತ್ತು ಸಾಕಷ್ಟು ಮಂದಿ ಅಭಿಮಾನಿಗಳು ಹೊಂದಿರುವಂಥ ಈ ತಾಲೂಕಿನಲ್ಲಿ ಇವತ್ತು ರಾಮ್ಲೂರ್ನ ಕೇವಲ ಇಲ್ಲಿ ಬಂದ ತಕ್ಷಣ ಇಲ್ಲಿ ನಿಲ್ತಾರ ಅನ್ನೋಂಥದ್ದಲ್ಲ, ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತಾರೆ. ಯಾರಿಗೆ ಟಿಕೆಟ್ ಕೊಡಬೇಕನ್ನೋಂಥ ವಿಚಾರ ಬಂದಂಥ ಹೈಕಮಾಂಡ್ ನಿರ್ಧಾರವನ್ನು ತಗೊಳ್ಳೋಂಥ ಕೆಲಸ ಮಾಡ್ತಾರೆ. ನನ್ನ ಉದ್ದೇಶ ಇವತ್ತು ಸ್ಪಷ್ಟವಾಗಿ ಪಾರ್ಟಿ ಸಂಘಟನೆ ಬಿಟ್ಟು ಬೇರೆ ಯಾವುದೇ ಸ್ವಾರ್ಥ ರಾಜಕಾರಣ ಏನಿಲ್ಲ. ಮತ್ತು ಮುಂದಕ್ಕೆ ಈ ಭಾಗದಲ್ಲಿ ಕೂಡ ನನಗೆ ಮುಂಚೆಯಿಂದ ಕೂಡ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದೀನಿ. ಇನ್ನು ಒಳ್ಳೊಳ್ಳೆ ಕೆಲಸ ಮಾಡಿರೋ ಕಾರಣ ನಾನು ಈ ಸಾರಿ ಬೀದರ್ದಿಂದ ಈ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ನಂತರ ಇವೆಲ್ಲ ಕೂಡ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ಕಡೆ ಜಾಸ್ತಿ ಪ್ರವಾಸವನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದೇನೆ. ಒಟ್ಟಾರೆ ನೀವು ಅಲ್ಲ, ಹೈಕಮಾಂಡು ನಾವೆಲ್ಲ ಕೂಡ ನಮ್ಮಲ್ಲಿ ನಾವು ಸಂಘಟನೆ ಮಾಡೋಂಥ ವಿಚಾರ ಬಂದಂಥ ಟೈಮಲ್ಲಿ ಏನೇನು ನಮ್ಮ ಗಮನಕ್ಕೆ ಬರುತ್ತೇನೋ ಅವೆಲ್ಲ ಕೂಡ ನಮ್ಮ ಹಿರಿಯರಿಗೆ ತಿಳಿಸೋಂಥ ಕೆಲಸ ಮಾಡ್ತೀವಿ. ನಮ್ಮ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ ಆಗಿರೋ ಕಾರಣ ಅಲ್ಲಿ ಪಾರ್ಟಿಯಲ್ಲಿ ಅಂತಿಮವಾದಂಥ ತೀರ್ಮಾನಗಳು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ವಿಚಾರ ಬಂದಂಥ ಹೇಳಿ ಯಾರಿಗಾರಿಗೂ ಇಡೀ ನಮ್ಗೆ ಹತ್ತತ್ರ ಇವು ಕಲ್ಯಾಣ ಕರ್ನಾಟಕದಲ್ಲಿ 41 ಸ್ಥಾನಗಳು ಬರ್ತಾವೆ, ಮಧ್ಯ ಕರ್ನಾಟಕದಲ್ಲಿ ಕೂಡ ಇದೆ. ಆ ತೀರ್ಮಾನವನ್ನು ತಗೊಳ್ಳೋಂಥ ಕೆಲಸ ಮಾಡುತ್ತಂತೆ. ಓಕೆ ಸರ್, ಆಲ್ ದಿ ಬೆಸ್ಟ್. ನಾನು ಅವತ್ತಿನ ಸಂದರ್ಭದಲ್ಲಿ ಕೂಡ DK ಶಿವಕುಮಾರ್ ಅವರು ಅವ್ರು 2023 ಅವರು ಅವತ್ತಿನ ಸಂದರ್ಭದಲ್ಲಿ ಏನು ಈ ತುಂಗಭದ್ರಾ ಕೆನಾಲ್ ಎಡದಂಡೆ ಬಲದಂಡೆ ವಿಚಾರದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಅವರು ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು. ಹೇಳಿದಂಥ ಟೈಮಲ್ಲಿ ಕೂಡ ನಂತರ ದಿನಗಳಲ್ಲಿ ಆ ಡ್ಯಾಮು ಗೇಟ್ ಕೊಚ್ಕೊಂಡು ಹೋದಂಥ ಟೈಮಲ್ಲಿ ಕೂಡ ಪುನಃ ರಿಪೇರಿ ಮಾಡ್ತೀವಿ ಅಂದೇಳಿ ರಿಪೇರಿ ಕೂಡ ಇವತ್ತಿನ ತನಕ ಆಗಿದೆ. ಏನವರು ತಜ್ಞರು ಬಂದು ಏನು ಕನ್ನಯ್ಯ ಅನ್ನೋಂಥವ್ರು ಅವರು ತಜ್ಞರ ತಂಡದಿಂದ 57 ಕೋಟಿ ರೂಪಾಯಿ ಎಸ್ಟಿಮೇಷನ್ ಆಗುತ್ತೆ ಅಂತ ಹೇಳಿದರೆ 57 ಕೋಟಿ ರೂಪಾಯಿ ಕೂಡ ಪುನಃ 10 ಕೋಟಿ ರೂಪಾಯಿ ಕೊಟ್ಟು ವಾಪಸ್ ಕೂಡ ತೊಗೊಳ್ಳೋಂಥ ಕೆಲಸ ಮಾಡಿದ್ದಾರೆ. ನಂತರ ಅವರೆಲ್ಲರೂ ಕೂಡ ಇವತ್ತಿನ ತನಕ ಆಗಿದೆ, ಸರಿಯಾದಂಥ ರಿಪೇರಿ ಆಗಲಿಲ್ಲ, 2 ಬೆಳೆಗೆ ನೀರು ಸಿಕ್ಕಿಲ್ಲ. ಅದ್ರ ಜೊತೆಲಿ ನಿನ್ನೆ ಮೊನ್ನೆ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಸಾಕಷ್ಟು ಯಾರಿಗೆ ಮುಂಜಾಗ್ರತಾ ಕ್ರಮ ಇಲ್ಲಾರ್ದಂತೆ, ಯಾರಿಗೆ ಹೇಳಲಾರ್ದಂತೆ, ಸರಿಯಾದಂಥ ನೀರು ನೋಡ್ಕೊಳ್ಳಾರ್ದಂತೆ ಅವ್ರು ಎತ್ತಿರೋ ಕಾರಣ ಎಲ್ಲ ಕೆನಾಲ್ಗಳೆಲ್ಲ ಬರ್ತಾಗಿ ಎಲ್ಲ ಹೊಲಗದ್ದೆಗಳ ಮೇಲೆ ನೀರು ನುಗ್ಗಂಥ ಕೆಲಸ ಮಾಡಿದೆ. ಸಾಕಷ್ಟು ನುಕ್ಸಾನಾಗಿದೆ, ಸಾಕಷ್ಟು ಜನರಿಗೆ ನುಕ್ಸಾನಾಗಿರೋ ಕಾರಣ ಒಂದು ಕುಡಿಯ ನೀರಿನ ಸಮಸ್ಯೆ ಆಗಿದೆ. ಹಂಗಾಗಿ ಇವೆಲ್ಲ ಕೂಡ ಅವರು ಸರ್ಕಾರ ನಿರ್ಲಕ್ಷ್ಯ ಮಾಡೋಂಥ ಕೆಲಸ ಮಾಡ್ತಾ ಇದೆ. ಆದಷ್ಟು ಶೀಘ್ರದಲ್ಲಿ ಅದೇನು ಅವರು ನೆಗ್ಲಿಜೆನ್ಸಿಂದ ಏನು ಡ್ಯಾಮ್ ನೀರೆತ್ತಿ ಗೇಟನ್ನು ಎತ್ತಿ ನೀರೇನು ಹರಿಸಿದಾರೋ ಅದನ್ನು ಅವರು ಸೈಂಟಿಫಿಕಲಿ ಅವ್ರಿಗೆಲ್ಲ ನೋಡಿಕೊಂಡು ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಮಾಡಿಕೊಡ್ಬೇಕು. ಅದನ್ನು ಏನು ಕೆನಾಲ್ ಕೂಡ ಏನು ಹೊಡೆದಿದೆಯಲ್ಲ ಅದನ್ನು ಸರಿಪಡಿಸೋಂಥ ಕೆಲಸ ಕೂಡ ಮಾಡಬೇಕನ್ನೋಂಥ ಒತ್ತಾಯನೂ ಮಾಡ್ತೀನಿ.